ನಮಸ್ಕಾರ, ನನ್ನ ಹೆಸರು ಶಿವರಾಜ್ ಅಂತ. ಇದು ನಮ್ದು ಓನ್ ಪ್ರಾಪರ್ಟಿ. ಇದು ಬಂದು ಬೇಗೂರ್ ಹತ್ರ ಇದೆ. ಬೇಗೂರಿಂದ ಚಿಕ್ಕ ಬೇಗೂರು ಬರುತ್ತಲ್ಲ, ಅಲ್ಲಿ ನಿಯರ್ ಅಲ್ಲಿ ಇದೆ ಪ್ರಾಪರ್ಟಿ. ಬನ್ನಿ ಒಳಗಡೆ ತೋರಿಸ್ತೀನಿ. ರೋಡ್ ಬಂದು 25 ಫೀಟ್ ಇದೆ. ಮೆಜರ್ಮೆಂಟ್ ಬಂದು 30-44.5 ಬರುತ್ತೆ. ಅದರಲ್ಲಿ ನಾವು ಅರ್ಧ ಪಾರ್ಕಿಂಗ್ ಯೂಸ್ ಮಾಡ್ಕೊಂಡಿದ್ವಿ. ಮತ್ತು ಈ ಮನೇಲಿ 7 ಮನೆ ಬರುತ್ತೆ. ಮತ್ತು ಓನರ್ ಪ್ಲಸ್ ರೆಂಟೆಡ್ 6 ಮನೆ ಬರುತ್ತೆ. ಮತ್ತು ಅದರ ಓನರ್ ಬಿಟ್ಟು 1 ಲಕ್ಷ ಬಾಡಿಗೆ ಬರುತ್ತೆ. 7 ಮನೆಗೂ ನಾವು ಸಪ್ರೇಟಾಗಿ ಗ್ಯಾಸ್ ಕಲೆಕ್ಷನ್ ಕೊಡ್ತೀವಿ. ಫಸ್ಟ್ ಫ್ಲೋರ್ ಬಂದು ರೆಂಟೆಡ್ ಹೌಸ್. ಇದೆಲ್ಲ ನಾವು ಗ್ಲಾಡಿಂಗ್ ಎಲ್ಲ ಇದು ಗ್ರಾನೈಟಲ್ಲೇ ಮಾಡಿದ್ವಿ. ಮತ್ತು ಪಿಲ್ಲರ್ಗಳು ಇದೆಲ್ಲ ಗ್ರಾನೈಟಲ್ಲಿ ಯೂಸ್ ಮಾಡಿದ್ವಿ. ಮತ್ತು ಎಲ್ಲ ಪ್ಯಾಸೇಜ್ಗಳೆಲ್ಲ ಸಹ ಗ್ರಾನೈಟಲ್ಲಿ ಯೂಸ್ ಮಾಡಿದ್ವಿ. ಸಂಪ್ ಬಂದು ನಮಗೆ ನಮಗೆ 14,000 ಲೀಟ್ರ್ ಇಡಿಸುತ್ತೆ. ಇದು ಕಾವೇರಿ ಯಾವಾಗಲೂ ಬರ್ತಾ ಇರುತ್ತೆ, ಹಾಲಿನೇ ಆಗ್ತಿಲ್ಲ, ಆ ಥರ ನೀರು ಯೂಸ್ ಮಾಡ್ತಿದ್ವಿ. ಇದು ಗ್ರೌಂಡ್ ಫ್ಲೋರಲ್ಲಿ ಡಬಲ್ ಬೆಡ್ರೂಮು. ಇದು ರೆಂಟಿಗೆ. ಒಂದು ಕಾಮನ್ ಬಾತ್ರೂಮ್. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ಗಳು ಇಲ್ಲಿ ಕೊಟ್ಟಿದ್ದೀವಿ ಸೆಂಟ್ರಲ್ಲಿ. 2 ಕಡೆ ರೂಮ್ ಇದೆ. ಈ ಕಡೆ ಒಂದು ಬೆಡ್ರೂಮ್ ಇದೆ, 10x9 ಇದು. ಈ ಕಡೆಯಿಂದ 10x9 ಇದುವೆ ಬೆಡ್ರೂಮು ಮತ್ತು ಅಟ್ಯಾಚ್ ಬಾತ್ರೂಮ್ ಇದೆ. ಬನ್ನಿ ಫಸ್ಟ್ ಫ್ಲೋರ್ ಹೋಗೋಣ. ಇದು ಫ್ಲೋರಿಂಗ್ ಎಲ್ಲ ಇದಕ್ಕೆ ವೆಟ್ರಿಫೈಡ್ ಯೂಸ್ ಮಾಡಿದ್ವಿ. ಓರಿಯೆಂಟ್ ವೆಟ್ರಿಫೈಡ್ ತುಂಬ ಚೆನ್ನಾಗಿದೆ. ಓನರ್ ಮನೆ ಇದು. ಇದಕ್ಕೆ ಐಸ್ ವೈಟ್ ಅಂದ್ಬಿಟ್ಟು ಗ್ರಾನೈಟ್ ಇದು, ಐಸ್ ವೈಟ್ ಇದು ತುಂಬ ಚೆನ್ನಾಗಿದೆ, ಹಾರ್ಡ್ ಇದೆ. ಮತ್ತೆ ಡೋರ್ಸ್ ಎಲ್ಲ ಬರ್ಮಾ ಬಾರ್ಡರ್ ಇದೆ. ಡೋರು ಮತ್ತೆ ಪೂಜಾ ರೂಮು. ಅದೇ ಇದು ವಾಸ್ತು ಪ್ರಕಾರನೇ ಇದೆ. ಇದು ದೇವ್ ಮೂಲೆ. ಇದು ಅಡುಗೆ ಮನೆ ಬಂದು ಅಗ್ನಿ ಮೂಲೆಯಲ್ಲಿದೆ. ಇದು ಇನ್ನೊಂದು ಬೆಡ್ರೂಮ್ ಇದು. ಬೋರ್ಡ್ 21 mm ತೊಗೊಂಡಿದ್ದೀವಿ. ಪ್ಲೇ ಬಂದು 18-19 21 mm ತೊಗೊಂಡು ಸ್ಲೈಡಿಂಗ್ ಇದು ಮಾಡಿದ್ದೀವಿ ಬಂದು. ಮತ್ತು ಸೀಟ್ ಎಲ್ಲ ಟೀಕ್ ವುಡ್ ಗ್ಲಾಸ್ ಯೂಸ್ ಮಾಡಿದ್ವಿ. ಅದು ಸ್ವಲ್ಪ ರಿಚ್ ಲುಕ್ ಬರುತ್ತೆ ಅಂದ್ಬಿಟ್ಟು ನಾವು ಅದನ್ನು ಯೂಸ್ ಮಾಡಿದ್ವಿ. ಮತ್ತು ಕಿಚನ್ಗೆ ಸ್ಟೋರೇಜು ಅಷ್ಟೇ, ಎಲ್ಲ ಕಡೆ ಸ್ಟೋರೇಜ್ ಕೊಟ್ಟಿದ್ದೀವಿ. ಮತ್ತು ಇಲ್ಲೂ ಸ್ಟೋರೇಜು, ಈ ಬ್ಯಾಸ್ಕೆಟ್ಸ್ ಇವೆಲ್ಲ ಯೂಸ್ ಮಾಡಿದ್ವಿ. ಇನ್ನೂ ಡೋರ್ ಬಂದಿಲ್ಲ, ಇನ್ನು ನಡೀತಾ ಇರ್ತದೆ. ನಾಳೆ ಎಲ್ಲ ಫಿಟ್ಟಿಂಗ್ ನಡೀತದೆ. ಇದಕ್ಕೊಂದು ಬಾಲ್ಕನಿ ಇದೆ. ಇಲ್ಲಿ ಫ್ರಿಡ್ಜ್ ಪಾಯಿಂಟು ಕೆಲವೊಂದು 3 ಫೀಟ್ ಎಲ್ಲ ಅಗಲ ಇರುತ್ತೆ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಸ್ಪೇಸ್ ಬಿಟ್ಟಿದ್ವಿ. ಇದು ವಾಷಿಂಗ್ ಮಿಷಿನ್ ಪಾಯಿಂಟ್ ಎಲ್ಲ ಬರುತ್ತಿದೆ.
ಬಾಲ್ಕನಿ ಎರಡು ಇದೆ, ಇನ್ನೊಂದು ಆ ಕಡೆ ಇದೆ. ಮತ್ತೀಗ ಹಾಲ್ಗೆ ಒಂದು ಕಾಮನ್ ಬಾತ್ರೂಮ್ ಯೂಸ್ ಮಾಡಿದ್ವಿ, ಮತ್ತೆ ವಾಶ್ ಮಿಷನ್ ಪಾಯಿಂಟ್ ಎಲ್ಲ ಪ್ರೊವೈಡ್ ಮಾಡಿದ್ವಿ. ಕಾಮನ್ ಬಾತ್ರೂಮ್ ಮತ್ತು ಟಿವಿ ಕ್ಯಾಬಿನೆಟ್ ಅಷ್ಟೇ ನಾವು ಟೀಕ್ವುಡ್ ಕಲರಲ್ಲೇ ಲ್ಯಾಮಿನೇಟ್ ಸೀಟ್ ಯೂಸ್ ಮಾಡಿಬಿಟ್ಟು ಗ್ಲಾಸ್ ಯೂಸ್ ಮಾಡಿದ್ವಿ. ಮತ್ತು ಅದು ವೈಟು ಮತ್ತು ಅದಕ್ಕೆ ಕಾಂಬಿನೇಷನ್ಗಳು ಯೂಸ್ ಮಾಡಿ 2 ಥರ ಕಲರ್ ಯೂಸ್ ಮಾಡಿದ್ವಿ. ಇದು ಮಾಸ್ಟರ್ ಬೆಡ್ರೂಮ್. ಇದಕ್ಕೆ ಸ್ಲೈಡಿಂಗ್ ಡೋರ್ ಯೂಸ್ ಮಾಡಿಲ್ಲ, ಇದಕ್ಕೆಲ್ಲ ಓಪನ್ ಕ್ಲೋಸ್ ಯೂಸ್ ಮಾಡಿದ್ವಿ. ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ವಾಲ್ ಪೇಪರ್ ಎಲ್ಲ ಯೂಸ್ ಮಾಡಿದ್ವಿ. ಬಾಲ್ಕನಿನ ಒಂದು ಸ್ವಲ್ಪ ದೊಡ್ಡದೇ ಸ್ಪೇಸ್ ಹಾಕೊಂಡಿದ್ವಿ. ಏನಕ್ಕೆ ಅಂದರೆ ಒಂದು ಸೋಫಾ ಟಿಫೈ ಹಾಕೊಂಡು ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಸ್ಪೇಸ್ ದೊಡ್ಡ ಮಾಡಿದ್ವಿ. ಟಫನ್ ಗ್ಲಾಸ್ ಹಾಕಿದ್ವಿ, ಅದಕ್ಕೆ ಸೇಫ್ಟಿ ತಿಳಿಸ್ಬೇಕು. ಮೇಲ್ಗಡೆ ರೆಂಟ್ ಹೌಸ್ ಅಂತ ಸಿಂಗಲ್ ಬೆಡ್ರೂಮ್ ಎಲ್ಲ ಬಂದ್ಬಿಟ್ಟಿದ್ದಾರೆ. 3 ಸಿಂಗಲ್ ಬೆಡ್ರೂಮ್ ಫಿಲ್ ಆಗ್ಬಿಟ್ಟಿದೆ. 1 ವೀಕ್ ಫಿಲ್ ಆಗಿದೆ. ಡಬಲ್ ಬೆಡ್ರೂಮ್ ರೆಂಟ್ಗೆ ಮತ್ತೆ ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ವಿ. ಎಲ್ಲ ಬಿಟ್ಟು ವಾರ್ಡ್ರೋಬ್ ಎಲ್ಲ ಇದೆ. ಇದೊಂದು ಬೆಡ್ರೂಮ್ ಬರುತ್ತೆ. ಟೀಕ್ವುಡ್ ಫಿನಿಶಿಂಗ್ ಎಲ್ಲ ಪೂಜಾ ರೂಮ್, ಇದಕ್ಕೆ ಕಾಮನ್ ಬಾತ್ರೂಮ್, ಇದು ವಾಷಿಂಗ್ ಮಿಷಿನ್ಗೆ ಒಂದು ಬಾಲ್ಕನಿ. ಮಾಸ್ಟರ್ ಬೆಡ್ರೂಮ್. ಇದು ನಾವು ಬಾಡಿಗೆ ಕೊಟ್ಟಿದ್ದೀವಿ. ಆಲ್ರೆಡಿ 13,000 ಬಂದಿದ್ದಾರೆ. ಟೆರೆಸ್ ಇನ್ನು ಮೇಲೆ ಇದೆ. ಮೀಟ್ರ್ ಪ್ರತಿಯೊಂದಕ್ಕೂ ನಾವು ವಾಟ್ರದ್ದು ಮೀಟ್ರ್ ಬಿಟ್ಟಿದ್ದೀವಿ. ಪ್ರತಿಯೊಂದು ಮನೆಗೂ 7 ಮೀಟ್ರ್ಗಳು ಹಾಕಿದ್ವಿ. ಅದು ಕಾವೇರಿ ಮನೆ ಇರೋದ್ರಿಂದ 2 ಟ್ಯಾಂಕ್ ಯೂಸ್ ಮಾಡಿದ್ವಿ. ಕೆಳಗಡೆ 14,000 ಲೀಟರ್ಸ್ ಮತ್ತು ಇಲ್ಲೊಂದು 2,000 ಲೀಟರ್ ಬೇಜಾನಾಗುತ್ತೆ. ಇಲ್ಲಿ ನಿಯರಲ್ಲಿ ಕೂಡ್ಲಿಗೆಟ್ ಬರುತ್ತೆ ಮೆಟ್ರೋ ಸ್ಟೇಷನ್. ಇಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ. ಈ ಕಡೆ ಬೇಗೂರು, ಈ ಸೈಡ್. ಪ್ರಾಪರ್ಟಿ ಬಂದು ಬೆಂಗಳೂರು ಸೌತಿಗೆ ಸೇರುತ್ತೆ. ಹೊಸೂರು ರೋಡ್ ಮೇನ್ ರೋಡಿಗೆ ಹತ್ರ. ಕೂಡ್ಲಿಗೆಟ್ಟಿಂದ ಆದರೆ 1 ಕಿಲೋಮೀಟ್ರು. ಆದರೆ ಈ ಕಡೆ ಬೊಮ್ಮನಹಳ್ಳಿ ಕಡೆಯಿಂದ ಈಗ ಬರ್ಬೋದು. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋನ ನೆಕ್ಸ್ಟ್ ಬಿಲ್ಡಿಂಗ್ ಕಟ್ಟಿದಾಗ ನಾನು ಹಾಕ್ತೀನಿ. ಓಕೆ, ಇಲ್ಲಿವರೆಗೂ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಓಕೆ, ಬಾಯ್ ಫ್ರೆಂಡ್ಸ್.